ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಮುದ್ರಾಡಿ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನರಾದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಯಾರೂ ಕದ್ಯದ ಆಸ್ತಿ ಶಿಕ್ಷಣ. ಅಂತಹ ಆಸ್ತಿಯನ್ನ ನೀಡುವ ವಿದ್ಯಾದೇಗುಲ ನಮ್ಮೂರ ನೆಲ್ಲಿಕಟ್ಟೆಯ ವಿದ್ಯಾದೇಗುಲ. ಸುತ್ತಲೂ ಕಣ್ಣಾಡಿಸಿದರೆ ಬೆಟ್ಟ. ಆ ಬೆಟ್ಟದ ತಪ್ಪಲಿನ ಸುಂದರ ರಮಣೀಯ ಹಳ್ಳಿಯಲ್ಲಿರುವ ವಿದ್ಯಾದೇಗುಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ. ಇದು ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮದಲ್ಲಿರುವ ಶಾಲೆ. 1959ರಲ್ಲಿ ಊರ ಹಿರಿಯರು ವಿದ್ಯಾಭಿಮಾನಿಗಳ ಸಹಕಾರದಲ್ಲಿ ಈ ಶಾಲೆಯು ಸ್ಥಾಪಿಸಲ್ಪಟ್ಟಿತು. ಇಂದಿನವರೆಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸದ ಅವಕಾಶವನ್ನ ಕಲ್ಪಿಸಿ ಪ್ರಾಥಮಿಕ ಶಿಕ್ಷಣದ ಕನಸನ್ನ ನನಸಾಗಿಸುತ್ತಾ ಬಂದಿದೆ. 2013ರಲ್ಲಿ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಸುವರ್ಣ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಪ್ರಸ್ತುತ ಶ್ರೀ ರವೀಂದ್ರ ಹೆಗ್ಡೆ ಮುಖ್ಯ ಗುರುಗಳು ಶಾಲಾಭಿವೃದ್ಧಿಗೆ ಪಣ ತೊಟ್ಟು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರೊಂದಿಗೆ ಸಹ ಶಿಕ್ಷಕಿಯಾಗಿ ಶ್ರೀಮತಿ ಶೋಭಾ ಕುಮಾರಿ, ಗೌರವ ಶಿಕ್ಷಕಿಯರಾಗಿ ಶ್ರೀಮತಿ ನಂದಿನಿ, ಶ್ರೀಮತಿ ಅಮೃತ ಕುಮಾರಿ ಶ್ರೇಯಶ್ರೀ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲಾ ಆಡಳಿತವು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ನಿರ್ವಹಿಸುತ್ತಿದೆ. ಸರ್ಕಾರದ ಯೋಜನೆಗಳಾದ 2 ಜೊತೆ ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಪ್ರಸ್ತುತ ವರ್ಷದಿಂದ ಸಾಯಿ ಶ್ಯೂರ್ ಹೆಲ್ತ್ ಮಿಕ್ಸ್ ಪುಡಿಯೊಂದಿಗೆ ಕ್ಷೀರ ಭಾಗ್ಯ ಯೋಜನೆ, ಶುಚಿರುಚಿಯಾದ ಪಿಎಂ ಪೋಷಣ್ ಅಭಿಯಾನ, ವಾರದಲ್ಲಿ 2 ದಿನ ಸರ್ಕಾರದಿಂದ ಹಾಗೂ 4 ದಿನ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಮಕ್ಕಳ ಇಚ್ಛೆಗನುಗುಣವಾಗಿ ವಿತರಿಸಲಾಗುತ್ತಿದೆ. ಉಚಿತ ಶೂ, ಸಾಕ್ಸ್ ಯೋಜನೆ, ವಿದ್ಯಾರ್ಥಿ ವೇತನ, ಸಾರಿಗೆ ಭತ್ಯೆ ಮಕ್ಕಳಿಗೆ ನೀಡಲಾಗುತ್ತಿದೆ. 5ನೇ ತರಗತಿಯವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನಾ ತರಗತಿಗಳನ್ನು ನಡೆಸಲಾಗುತ್ತಿದೆ. ಈ ಶಾಲೆಯ ಮುಖ್ಯ ಗುರುಗಳು ತಮ್ಮ ಉತ್ತಮ ಸೇವೆಗಾಗಿ ಜಿಲ್ಲಾ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಅದೇ ರೀತಿ ಶಾಲೆಯು ತನ್ನ ಸಾಧನೆಗಾಗಿ 2 ಬಾರಿ ತಾಲೂಕು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ವರ್ಷ ಮುದ್ರಾಡಿ ಪಂಚಾಯತ್ ಸದಸ್ಯರಾದ ಶ್ರೀ ಎಂ ಗಣಪತಿ ಇವರ ನೇತೃತ್ವದಲ್ಲಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಉಚಿತ ನೋಟ್ಬುಕ್ಗಳನ್ನ ನೀಡಿರುತ್ತಾರೆ. ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಮುಖ್ಯ ಅಡುಗೆಯವರಾಗಿ ಶ್ರೀಮತಿ ಮುಕ್ತಾ, ಅಡುಗೆ ಸಹಾಯಕಿಯಾಗಿ ಶ್ರೀಮತಿ ಸುಜಾತ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗೂ ಶ್ರೀಮತಿ ಪ್ರತಿಮಾ ಶಾಲಾ ಆಯಾ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಾಲೆಯು 4 ತರಗತಿ ಕೊಠಡಿಗಳು, ಅಡುಗೆ ಕೋಣೆ, ಊಟದ ಹಾಲ್, ಮುಖ್ಯ ಶಿಕ್ಷಕರ ಕೊಠಡಿ, ಹೆಣ್ಣು ಗಂಡು ಮಕ್ಕಳ ಶೌಚಾಲಯ, ವಿಶೇಷ ಶೌಚಾಲಯ, ವಿಶಾಲ ಮೈದಾನವನ್ನ ಹೊಂದಿದ್ದು ಒಟ್ಟು 2.53 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಮಳೆಗಾಲದಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಪಂಚಾಯತ್ ವತಿಯಿಂದ ಕೈ ತೊಳೆಯುವ ಘಟಕದ ಬಳಿ ತಗಡ್ ಶೀಟ್ ಅನ್ನ ಅಳವಡಿಸಲಾಗಿದೆ. ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು, ಯೋಗ ದಿನಾಚರಣೆಯ ಸಂಭ್ರಮ, ಶನಿವಾರ ಸಹಪಠ್ಯ ಚಟುವಟಿಕೆಗಳು, ಮಕ್ಕಳ ದಿನಾಚರಣೆ, ವಿದ್ಯಾರ್ಥಿಗಳಿಂದ ಶಿಕ್ಷಕರ ದಿನಾಚರಣೆ, ಸಂವಿಧಾನ ದಿನಾಚರಣೆ, ಸ್ವಚ್ಛತಾ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತದೆ. ವರ್ಷಕ್ಕೆ 2 ಬಾರಿ ಜಂತುಹುಳು ನಿವಾರಣಾ ಔಷಧಿಯನ್ನ ವಿತರಿಸಲಾಗುತ್ತಿದೆ. ವಿದ್ಯಾರ್ಥಿ ಮಂತ್ರಿಮಂಡಲ ರಚಿಸಲಾಗಿದ್ದು ಕುಮಾರ್ ಸಂಕೇತ್ 5ನೇ ತರಗತಿಯ ವಿದ್ಯಾರ್ಥಿ ನಾಯಕನಾಗಿರುತ್ತಾನೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಾದರೂ 63 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ನಡೆಸುತ್ತಿದ್ದಾರೆ. ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದ ರವೀಂದ್ರ ಹೆಗ್ಡೆಯವರು ಕೇವಲ ಕನಸುಗಳನ್ನ ಕಾಣುವವರಲ್ಲ, ಮಕ್ಕಳ ಕನಸುಗಳನ್ನ ನನಸಾಗಿಸಲು ಸದಾ ಶ್ರಮಿಸುವವರು. ಹಾಗೆಯೇ ಚಿಣ್ಣರಿಗೊಂದು ಪಾರ್ಕ್ ಅಗತ್ಯತೆಯನ್ನ ಮನಗೊಂಡು ಅದನ್ನ ಈ ಶೈಕ್ಷಣಿಕ ವರ್ಷದಲ್ಲಿ ನಿರ್ಮಿಸಿ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ತನ್ನ ಕೆಎಲ್ ಟೆಕ್ ಸಂಸ್ಥೆ ವರಂಗ ಹಾಗೂ ಊರ ವಿದ್ಯಾಭಿಮಾನಿಗಳು ಹಾಗೂ ತನ್ನದೇ ಸ್ವಂತ ದುಡಿಮೆಯ ಹಣವನ್ನ ವ್ಯಯಿಸಿದ್ದಾರೆ. ಇದು ಅವರ ದಕ್ಷ ನಾಯಕತ್ವಕ್ಕೆ ಕೈಗನ್ನಡಿಯಾಗಿದೆ. ಇಲಾಖೆಯ ನಿಯಮಾನುಸಾರ ಶಾಲಾ ಎಸ್ಡಿಎಂಸಿಯು ರಚನೆಗೊಂಡಿದ್ದು ಶ್ರೀಮತಿ ಸುನೀತಾ ಅಧ್ಯಕ್ಷರಾಗಿಯೂ ಶ್ರೀಮತಿ ಯಶೋಧ ಉಪಾಧ್ಯಕ್ಷರಾಗಿಯೂ ಒಟ್ಟು 18 ಸದಸ್ಯರನ್ನೊಳಗೊಂಡಿದೆ. ತಾಯಂದಿರ ಸಮಿತಿ, ಸುರಕ್ಷಾ ಸಮಿತಿ, ರಕ್ಷಣಾ ಸಮಿತಿ, ಮಕ್ಕಳ ಹಕ್ಕುಗಳ ಕ್ಲಬ್, ಇಕೋ ಕ್ಲಬ್ಗಳನ್ನು ರಚಿಸಲಾಗಿದ್ದು ಚಟುವಟಿಕೆಗಳನ್ನ ನಡೆಸಲಾಗುತ್ತಿದೆ. ಶಾಲೆಯ ಮಕ್ಕಳಿಗೆ ವಿಶೇಷ ಅಬಕಸ್ ತರಗತಿಗಳು, ಅಬಕಸ್ ಶಿಕ್ಷಕಿ ಶ್ರೀಮತಿ ಸುನೀತಾ ಇವರ ಮಾರ್ಗದರ್ಶನದಲ್ಲಿ ಗೌರವ ಶಿಕ್ಷಕಿ ಶ್ರೀಮತಿ ಅಮೃತ ಇವರು ನಡೆಸುತ್ತಿದ್ದಾರೆ. ಅಬಕಸ್ ತರಗತಿ ಮಕ್ಕಳು ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲೂ ಉತ್ತಮ ಸಾಧನೆಯನ್ನ ತೋರುತ್ತಾ ಬಂದಿರುವುದು ಅಲ್ಲದೆ ಈ ಬಾರಿ 2024 ಡಿಸೆಂಬರ್ ತಿಂಗಳಿನಲ್ಲಿ ಬಿರ್ಲಾ ಆಡಿಟೋರಿಯಂ ತುಮಕೂರು ಇಲ್ಲಿ ನಡೆದ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ 21 ಮಕ್ಕಳು ಭಾಗವಹಿಸಿ 5 ಮಕ್ಕಳು ಚಾಂಪಿಯನ್ ಆಫ್ ಚಾಂಪಿಯನ್, 3 ವಿದ್ಯಾರ್ಥಿಗಳು ಚಾಂಪಿಯನ್, 2 ವಿದ್ಯಾರ್ಥಿಗಳು ಟಾಪರ್,
3 ವಿದ್ಯಾರ್ಥಿಗಳು ವಿನ್ನರ್ಸ್ ಹಾಗೂ 8 ವಿದ್ಯಾರ್ಥಿಗಳು ಸಮಾಧಾನಕರ ಬಹುಮಾನಗಳನ್ನು ಪಡೆದಿರುವುದು ತುಂಬಾ ಹೆಮ್ಮೆಯ ವಿಷಯ. ಇಲಾಖೆಯಿಂದ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೂ ಮಕ್ಕಳು ಭಾಗವಹಿಸಿದ್ದು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಒಟ್ಟು 12 ಬಹುಮಾನಗಳನ್ನು ಈ ಶಾಲೆಯ ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಂಡಿರುತ್ತಾರೆ. ಇನ್ನು ವಿಶೇಷವೆಂದರೆ ಶಾಲೆಯನ್ನ ಸೌಂದರೀಕರಿಸಲು ಯಾವುದೇ ಸರ್ಕಾರದ ಅನುದಾನಗಳಿಗೆ ಕಾಯದೆ ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಕ ವೃಂದದ ಧನ ಸಹಾಯ, ಪೋಷಕರ ನೆರವಿನೊಂದಿಗೆ ಉತ್ತಮ ಗುಣಮಟ್ಟದಲ್ಲಿ ಆಕರ್ಷಕವಾಗಿ ಚಿತ್ರಗಳನ್ನ ಮಾಡಲಾಗಿದೆ. ಅಲ್ಲದೆ ಶಾಲಾ ವರಾಂಡದ 7 ಕಂಬಗಳಲ್ಲಿ ವರ್ಲಿ ಚಿತ್ರವನ್ನ ಗೌರವ ಶಿಕ್ಷಕಿಯಾದ ಕುಮಾರಿ ಶ್ರೇಯಶ್ರೀ ಇವರು ಉತ್ತಮವಾಗಿ ಚಿತ್ರಿಸಿರುವುದು ವಿಶೇಷವೇ ಸರಿ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದ ಅನೇಕ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಸಾಧನೆಯನ್ನು ತೋರಿದ್ದಾರೆ. ಉತ್ತಮ ಭೌತಿಕ ವ್ಯವಸ್ಥೆಯನ್ನ, ಶೈಕ್ಷಣಿಕ ವಾತಾವರಣವನ್ನ ಹೊಂದಿರುವ ಈ ಶಾಲೆಯು ಕಿರಿಯ ಪ್ರಾಥಮಿಕದಿಂದ ಹಿರಿಯ ಪ್ರಾಥಮಿಕ ಉನ್ನತ ದರ್ಜೆಗೆ ಊರಿನ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾ ಕೇಂದ್ರವಾಗಿಸುವುದು ಶಿಕ್ಷಕರ, ಪೋಷಕರ ಮುಂದಿನ ಕನಸಾಗಿದೆ. ಶಾಲಾ ವಾರ್ಷಿಕೋತ್ಸವವು ದಿನಾಂಕ 25/1/2025 ನಡೆಯಲಿದ್ದು ಚಿಣ್ಣರ ಪಾರ್ಕ್ ಉದ್ಘಾಟನೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೋಷಕರಿಂದ ಸಾಮಾಜಿಕ ನಾಟಕವೂ ನಡೆಯಲಿದೆ. ಇವೆಲ್ಲದರ ಸಹಕಾರಕ್ಕಾಗಿ ಶಾಲೆ ಒಂದು ಘೋಷ ವಾಕ್ಯವನ್ನ ತನ್ನದಾಗಿಸಿಕೊಂಡಿದೆ. ಅದುವೇ ನೆವರ್ ಗಿವ್ ಅಪ್, ಛಲದಿಂದ ಮುನ್ನುಗ್ಗು.